ಒಂದು ರಾಬರಿ ನಡೆದಿತ್ತು. ಆ ರಾಬರಿ ಕೇಸ್ ಬಗ್ಗೆ ಪೊಲೀಸರು ಬಹಳ ತಲೆ ಕೆಡಿಸಿಕೊಂಡಿದ್ರು. ಯಾರು ಮಾಡಿರಬಹುದು ಅನ್ನುವಂತ ನಿಟ್ಟಿನಲ್ಲೂ ಕೂಡ ಸಾಕಷ್ಟು ತನಿಖೆಗಳಾಯಿತು. ಆ ನಂತರದಲ್ಲಿ ಈಗ ಗೊತ್ತಾಗಿರೋದು ಸ್ನೇಹಿತನೇ ಈ ಕೃತ್ಯವನ್ನ ಮಾಡಿದ್ದಾನೆ ಅನ್ನುವಂತ ಮಾಹಿತಿ ಇದೆ. ಸ್ನೇಹಿತನ ಮನೆಯಲ್ಲೇ ರಾಬರಿ ಮಾಡಿಸಿರುವಂತಹ ಈ ಕೇಸ್ಗೆ ಈಗ ಬಿಗ್ ಟ್ವಿಸ್ಟ್. ಸ್ನೇಹಿತನೇ ರಾಬರಿಗೆ ಮಾಸ್ಟರ್ ಪ್ಲಾನ್ ಮಾಡಿರೋದು ಅನ್ನೋದು ಗೊತ್ತಾಗಿದೆ. ಸೈಟ್ ಮಾರಿದ್ದಂತ ಹಣದ ಮೇಲೆ ಸ್ನೇಹಿತನ ವಕ್ರ ದೃಷ್ಟಿ ಬಿದ್ದಿದೆ. ಸ್ನೇಹಿತನ ಮನೆಯಲ್ಲಿ ದರೋಡೆ ಮಾಡಿಸಿದ್ದಾನೆ. ಈ ಆರೋಪಿ ಈಗ ಅರೆಸ್ಟ್ ಆಗಿದ್ದಾನೆ. ಸ್ಟಾಂಪ್ ವೆಂಡರ್ 52 ವರ್ಷದ ಬೆಟ್ಟೇಗೌಡ, ಈತನನ್ನ ಈಗ ಬಂಧಿಸಲಾಗಿದೆ. 570 ಗ್ರಾಂ ಚಿನ್ನಾಭರಣ, 14 ಲಕ್ಷ ನಗದನ್ನ ಸೀಸ್ ಮಾಡಿಕೊಂಡಿದ್ದಾರೆ. ಸ್ನೇಹಿತನ ಮನೆಯಲ್ಲಿ ರಾಬರಿ ಮಾಡಿಸಿದ್ದ ಈ ಬೆಟ್ಟೇಗೌಡ, ಬ್ಯಾಡ್ರಹಳ್ಳಿಯ ಹೊಂಬೇಗೌಡ ಮನೆಯಲ್ಲಿ ನಡೆದಿದ್ದಂತ ರಾಬರಿ ಕೇಸ್. ಈ ರಾಬರಿ ಕೇಸ್ಗೆ ಬಿಗ್ ಟ್ವಿಸ್ಟ್ ಏನಪ್ಪಾ ಅಂತಂದ್ರೆ ಸ್ನೇಹಿತನೇ ಈ ರಾಬರಿಗೆ ಮಾಸ್ಟರ್ ಪ್ಲಾನ್ ಮಾಡಿರೋದು ಅನ್ನುವಂತ ಮಾಹಿತಿ ಸದ್ಯಕ್ಕಿದೆ. ಈ ರಾಬರಿ ಐಡಿಯಾ ಕೊಟ್ಟಿದ್ದೆ ಈ ಬೆಟ್ಟೇಗೌಡ. ಸೈಟ್ ಮಾರಿದ ಹಣ ಇದೆ, ದರೋಡೆ ಮಾಡೋಣ, ರಾಬರಿ ಮಾಡಿಸೋಣ ಅನ್ನುವಂತ ನಿಟ್ಟಿನಲ್ಲಿ ಪ್ಲಾನ್ ಮಾಡಿಸಿ ಆ ನಂತರ ಪೆರೋಲ್ ಮೇಲೆ ಒಂದೇ ಒಂದು ದಿನಕ್ಕಾಗಿ ಜೈಲಿನಿಂದ ಹೊರಗೆ ಬಂದಂತವನನ್ನ, ಆ ಕೈದಿಯನ್ನ, ವಿಚಾರಣಾಧೀನ ಕೈದಿಯನ್ನ ಹೊರಗೆ ಬಂದಂತಹ ಸಂದರ್ಭದಲ್ಲಿ ಕಾಕಿ ತೊಡಿಸಿ ಪೊಲೀಸ್ ವೇಷದಲ್ಲಿ ಈ ರಾಬರಿಯನ್ನ ಮಾಡಿಸಿದ್ದ. ಇದಕ್ಕೆ ಮಾಸ್ಟರ್ ಪ್ಲಾನ್ ಕೊಟ್ಟಿದ್ದೆ ಸ್ನೇಹಿತ ಅನ್ನೋದು ಈಗ ಗೊತ್ತಾಗಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅಭಿಷೇಕ್ ಜಯಶಂಕರ್, ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಅಭಿಷೇಕ್, ಆರಂಭದಲ್ಲೇ ಎಲ್ಲೊಂದ್ ಕಡೆ ಇಂಥ ಅನುಮಾನಗಳಿದ್ವು. ಅಂದ್ರೆ ಮನೆಯಲ್ಲಿ ದುಡ್ಡಿದ್ದಿದ್ದು ಯಾರಿಗೆ ಗೊತ್ತಿರುತ್ತೆ, ಒಂದಷ್ಟು ಕ್ಲೋಸೆಸ್ಟ್ ನಿಯರೆಸ್ಟ್ ಯಾರು ಇರ್ತಾರೋ ಅವ್ರಿಗೆ ಮಾತ್ರ ಗೊತ್ತಿರುತ್ತೆ ಅನ್ನುವಂತ ಅನುಮಾನ ಪೊಲೀಸರನ್ನ ಮೊದಲಿಂದಲೂ ಕಾಡ್ತಾ ಇತ್ತು. ಆ ಅನುಮಾನ ಈಗ ನಿಜ ಆಗಿದೆ. ಡೀಟೇಲ್ಸ್ ಏನಿದೆ ಅಭಿಷೇಕ್? ಹೀಗಾಗಿ ಏನು ನಾಗೇಂದ್ರ ಅನ್ನುವಂತಹ ವ್ಯಕ್ತಿ ಈ ರೀತಿಯಾದಂತಹ ಒಂದು ಕೃತ್ಯವನ್ನು ಎಸಗಿದ್ದಾನೆ ಅಂತ ಹೇಳಿ ಬೇಸಿಕ್ ಇನ್ವೆಸ್ಟಿಗೇಷನ್ ಗೊತ್ತಾಗ್ತದೆ. ಅದೇ ಆತನನ್ನ ಬಚ್ಚನ್ ಮತ್ತೆ ನಾಗೇಂದ್ರ ಏನಿದ್ದಾರೆ ಇಬ್ಬರನ್ನು ಕೂಡ ಈಗಾಗಲೇ ಪೊಲೀಸರು ಬಂಧನವನ್ನು ಮಾಡ್ತಾರೆ. ಅಂದ್ರೆ ನಾಗೇಂದ್ರ ಏನಿದ್ದಾನೆ ಈತನೇ ಆ ಜಮೀನನ್ನ ಮಾರಿರ್ತಾರೆ. ಮಾರಿದ ವಿಚಾರಗಳು ಕೂಡ ವಿಚಾರವನ್ನ ಜೈಲಿನಲ್ಲಿದ್ದಂತಹ ಬಚ್ಚನ್ ಅನ್ನುವಂತಹ ಕ್ರಿಮಿನಲ್ ಏನಿದ್ದಾನೆ ಆತನಿಗೆ ವಿಚಾರವನ್ನು ಕೇಳ್ತಾನೆ. ನಂತರ ಶಿವಾಜಿನಗರದಲ್ಲಿ ಹೋಗಿ ಪೊಲೀಸರ ಡ್ರೆಸ್ ಅನ್ನ ಬಾಡಿಗೆಗೆ ತೆಗೆದುಕೊಂಡು, ಅಂದ್ರೆ ಶೂಟಿಂಗ್ಗೆ ಬೇಕು ಅಂತ ಹೇಳಿ ಬಾಡಿಗೆಗೆ ತೆಗೆದುಕೊಂಡು ನಂತರ ನೇರವಾಗಿ ರಾಬರಿ ಮಾಡುವಂಥದ್ದು. ನಾನು ಸಬ್ ಇನ್ಸ್ಪೆಕ್ಟರ್ ಅಂತ ಹೇಳಿ ಅವರಿಗೆ ಬೆದರಿಕೆಯನ್ನು ಹಾಕಿ ಅಲ್ಲಿದ್ದಂತಹ ವಸ್ತುಗಳನ್ನ ರಾಬರಿ ಮಾಡುವಂತಹ ಕೆಲಸವನ್ನು ಕೂಡ ಮಾಡ್ತಾರೆ. ಅಂದ್ರೆ ಪೊಲೀಸರಿಗೆ ಹಿಂದೆಯೂ ಸಾಕಷ್ಟು ಸಂಖ್ಯೆ ಇತ್ತು. ಇಲ್ಲಿ ಮನೆಯಲ್ಲಿ ಇರುವಂತಹ ವ್ಯಕ್ತಿಗಳಂದ್ರೆ ಮನೆಯ ವ್ಯಕ್ತಿಗಳು ಮತ್ತು ಅವರ ಸ್ನೇಹಿತರೇನಿದ್ದಾರೆ ಅವರ ಸಹಾಯ ಇಲ್ಲದೆ ಜೈಲಿನಲ್ಲಿ ಕುಳಿತಿರುವಂತಹ ಒಬ್ಬ ವ್ಯಕ್ತಿ ಬಂದು ರಾಬರಿ ಮಾಡ್ತಾರೆ ಅಂತ ಹೇಳಿದ್ರೆ ಅದಕ್ಕೆ ಸಾಧ್ಯನೇ ಇಲ್ಲ. ಹೀಗಾಗಿ ಅವರ ಆಪ್ತ ಬಳಗ ಏನಿದೆ ಅಲ್ಲೆಲ್ಲವನ್ನು ಕೂಡ ಪರಿಶೀಲನೆ ನಡೆಸುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡಿದಂತಹ ಸಂದರ್ಭದಲ್ಲಿ ನಾಗೇಂದ್ರನ ವಿಚಾರ ಗೊತ್ತಾಗುತ್ತೆ. ಆತ ಇದು ಈ ಒಂದು ಜಾಗವನ್ನ ಸೇಲ್ ಮಾಡಿರ್ತಾನೆ, ಇಷ್ಟು ಹಣ ಅಲ್ಲಿದೆ ಅಂತ ಹೇಳಿ ಆತನಿಗೂ ಕೂಡ ವಿಚಾರವನ್ನು ಗೊತ್ತಿರುವಂತಹ ಕಾರಣದಿಂದಾಗಿ ಅವನನ್ನ ತೀವ್ರವಾಗಿ ವಿಚಾರಣೆಗೊಳಪಡಿಸಿದಂತಹ ಸಂದರ್ಭದಲ್ಲಿ ಆತ ಸಿಕ್ಕಿಬಿಟ್ಟಿದೆ. ಈಗ ಸದ್ಯ ಇಬ್ಬರನ್ನು ಕೂಡ ವಶಕ್ಕೆ ಅಂದ್ರೆ ಜೈಲಿನಲ್ಲಿರುವಂತಹ ವ್ಯಕ್ತಿ ಏನಿದ್ದಾನೆ ಆತನನ್ನ ಬಾಡಿ ವಾರೆಂಟ್ ಮುಖಾಂತರ ತಮ್ಮ ಒಂದು ಕಸ್ಟಡಿಗೆ ತೆಗೆದುಕೊಂಡು ಒಂದು ವಿಚಾರಣೆ ನಡೆಸುವಂತಹ ಕೆಲಸಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಮತ್ತೆ ನಾಗೇಂದ್ರ ನನ್ನು ಕೂಡ ಈಗ ಮಾಡ್ತಾ ಇದ್ದಾರೆ. ಮತ್ತೆ ಈ ಹಣ ಎಲ್ಲಿದೆ, ಚಿನ್ನಾಭರಣ ಎಲ್ಲಿದೆ ಅನ್ನುವಂತಹ ನಿಟ್ಟಿನಲ್ಲಿ ರಿಕವರಿ ಮಾಡೋದಕ್ಕೆ ಅವರ ಎಲ್ಲೆಲ್ಲಿ ಮಾರಾಟವನ್ನು ಮಾಡಿದ್ರು ಮತ್ತೆ ಎಲ್ಲೆಲ್ಲಿ ಇಟ್ಟಿದ್ರು ಅದೆಲ್ಲದರ ಡೀಟೇಲ್ಸ್ ಗಳನ್ನು ಕಲೆ ಹಾಕುವಂತಹ ಕೆಲಸಗಳನ್ನ ಪೊಲೀಸರು ಮಾಡ್ತಾ ಇದ್ದಾರೆ. ಆಲ್ ರೈಟ್ ಅಭಿಷೇಕ್, ಥ್ಯಾಂಕ್ ಯು ಡೀಟೇಲ್ಸ್ಗೆ. ಒಂದು ರಾಬರಿ ನಡೆದಿತ್ತು. ಆ ರಾಬರಿ ಕೇಸ್ ಬಗ್ಗೆ ಪೊಲೀಸರು ಬಹಳ ತಲೆ ಕೆಡಿಸಿಕೊಂಡಿದ್ರು. ಯಾರು ಮಾಡಿರಬಹುದು ಅನ್ನುವಂತ ನಿಟ್ಟಿನಲ್ಲೂ ಕೂಡ ಸಾಕಷ್ಟು ತನಿಖೆಗಳಾಯಿತು. ಆ ನಂತರದಲ್ಲಿ ಈಗ ಗೊತ್ತಾಗಿರೋದು ಸ್ನೇಹಿತನೇ ಈ ಕೃತ್ಯವನ್ನ ಮಾಡಿದ್ದಾನೆ ಅನ್ನುವಂತ ಮಾಹಿತಿ ಇದೆ. ಸ್ನೇಹಿತನ ಮನೆಯಲ್ಲೇ ರಾಬರಿ ಮಾಡಿಸಿರುವಂತಹ ಈ ಕೇಸ್ಗೆ ಈಗ ಬಿಗ್ ಟ್ವಿಸ್ಟ್. ಸ್ನೇಹಿತನೇ ರಾಬರಿಗೆ ಮಾಸ್ಟರ್ ಪ್ಲಾನ್ ಮಾಡಿರೋದು ಅನ್ನೋದು ಗೊತ್ತಾಗಿದೆ. ಸೈಟ್ ಮಾರಿದ್ದಂತ ಹಣದ ಮೇಲೆ ಸ್ನೇಹಿತನ ವಕ್ರ ದೃಷ್ಟಿ ಬಿದ್ದಿದೆ. ಸ್ನೇಹಿತನ ಮನೆಯಲ್ಲಿ ದರೋಡೆ ಮಾಡಿಸಿದ್ದಾನೆ. ಈ ಆರೋಪಿ ಈಗ ಅರೆಸ್ಟ್ ಆಗಿದ್ದಾನೆ. ಸ್ಟಾಂಪ್ ವೆಂಡರ್ 52 ವರ್ಷದ ಬೆಟ್ಟೇಗೌಡ, ಈತನನ್ನ ಈಗ ಬಂಧಿಸಲಾಗಿದೆ. 570 ಗ್ರಾಂ ಚಿನ್ನಾಭರಣ, 14 ಲಕ್ಷ ನಗದನ್ನ ಸೀಸ್ ಮಾಡಿಕೊಂಡಿದ್ದಾರೆ. ಸ್ನೇಹಿತನ ಮನೆಯಲ್ಲಿ ರಾಬರಿ ಮಾಡಿಸಿದ್ದ ಈ ಬೆಟ್ಟೇಗೌಡ, ಬ್ಯಾಡ್ರಹಳ್ಳಿಯ ಹೊಂಬೇಗೌಡ ಮನೆಯಲ್ಲಿ ನಡೆದಿದ್ದಂತ ರಾಬರಿ ಕೇಸ್. ಈ ರಾಬರಿ ಕೇಸ್ಗೆ ಬಿಗ್ ಟ್ವಿಸ್ಟ್ ಏನಪ್ಪಾ ಅಂತಂದ್ರೆ ಸ್ನೇಹಿತನೇ ಈ ರಾಬರಿಗೆ ಮಾಸ್ಟರ್ ಪ್ಲಾನ್ ಮಾಡಿರೋದು ಅನ್ನುವಂತ ಮಾಹಿತಿ ಸದ್ಯಕ್ಕಿದೆ. ಈ ರಾಬರಿ ಐಡಿಯಾ ಕೊಟ್ಟಿದ್ದೆ ಈ ಬೆಟ್ಟೇಗೌಡ. ಸೈಟ್ ಮಾರಿದ ಹಣ ಇದೆ, ದರೋಡೆ ಮಾಡೋಣ, ರಾಬರಿ ಮಾಡಿಸೋಣ ಅನ್ನುವಂತ ನಿಟ್ಟಿನಲ್ಲಿ ಪ್ಲಾನ್ ಮಾಡಿಸಿ ಆ ನಂತರ ಪೆರೋಲ್ ಮೇಲೆ ಒಂದೇ ಒಂದು ದಿನಕ್ಕಾಗಿ ಜೈಲಿನಿಂದ ಹೊರಗೆ ಬಂದಂತವನನ್ನ, ಆ ಕೈದಿಯನ್ನ, ವಿಚಾರಣಾಧೀನ ಕೈದಿಯನ್ನ ಹೊರಗೆ ಬಂದಂತಹ ಸಂದರ್ಭದಲ್ಲಿ ಕಾಕಿ ತೊಡಿಸಿ ಪೊಲೀಸ್ ವೇಷದಲ್ಲಿ ಈ ರಾಬರಿಯನ್ನ ಮಾಡಿಸಿದ್ದ. ಇದಕ್ಕೆ ಮಾಸ್ಟರ್ ಪ್ಲಾನ್ ಕೊಟ್ಟಿದ್ದೆ ಸ್ನೇಹಿತ ಅನ್ನೋದು ಈಗ ಗೊತ್ತಾಗಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅಭಿಷೇಕ್ ಜಯಶಂಕರ್, ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಅಭಿಷೇಕ್, ಆರಂಭದಲ್ಲೇ ಎಲ್ಲೊಂದ್ ಕಡೆ ಇಂಥ ಅನುಮಾನಗಳಿದ್ವು. ಅಂದ್ರೆ
ಮನೇಲಿ ದುಡ್ಡಿದ್ದಿದ್ದು ಯಾರಿಗೆ ಗೊತ್ತಿರುತ್ತೆ, ಒಂದಷ್ಟು ಕ್ಲೋಸೆಸ್ಟ್ ನಿಯರೆಸ್ಟ್ ಯಾರು ಇರ್ತಾರೋ ಅವ್ರಿಗೆ ಮಾತ್ರ ಗೊತ್ತಿರುತ್ತೆ ಅನ್ನುವಂತ ಅನುಮಾನ ಪೊಲೀಸರನ್ನ ಮೊದಲಿಂದಲೂ ಕಾಡ್ತಾ ಇತ್ತು. ಆ ಅನುಮಾನ ಈಗ ನಿಜ ಆಗಿದೆ. ಡೀಟೇಲ್ಸ್ ಏನಿದೆ ಅಭಿಷೇಕ್? ಹೀಗಾಗಿ ಏನು ನಾಗೇಂದ್ರ ಅನ್ನುವಂತಹ ವ್ಯಕ್ತಿ ಈ ರೀತಿಯಾದಂತಹ ಒಂದು ಕೃತ್ಯವನ್ನು ಎಸಗಿದ್ದಾನೆ ಅಂತ ಹೇಳಿ ಬೇಸಿಕ್ ಇನ್ವೆಸ್ಟಿಗೇಷನ್ ಗೊತ್ತಾಗ್ತದೆ. ಅದ ಆತನನ್ನ ಬಚ್ಚನ್ ಮತ್ತೆ ನಾಗೇಂದ್ರ ಏನಿದ್ದಾರೆ ಇಬ್ಬರನ್ನು ಕೂಡ ಈಗಾಗಲೇ ಪೊಲೀಸರು ಬಂಧನವನ್ನ ಮಾಡ್ತಾರೆ. ಅಂದ್ರೆ ನಾಗೇಂದ್ರ ಏನಿದ್ದಾನೆ ಈತನೇ ಆ ಜಮೀನನ್ನ ಮಾರಿರ್ತಾರೆ. ಮಾರಿದ ವಿಚಾರಗಳು ಕೂಡ ವಿಚಾರವನ್ನ ಜೈಲಿನಲ್ಲಿದ್ದಂತಹ ಬಚ್ಚನ್ ಅನ್ನುವಂತಹ ಕ್ರಿಮಿನಲ್ ಏನಿದ್ದಾನೆ ಆತನಿಗೆ ವಿಚಾರವನ್ನು ಕೇಳ್ತಾನೆ. ನಂತರ ಶಿವಾಜಿನಗರದಲ್ಲಿ ಹೋಗಿ ಪೊಲೀಸರ ಡ್ರೆಸ್ ಅನ್ನ ಬಾಡಿಗೆಗೆ ತೆಗೆದುಕೊಂಡು ಅಂದ್ರೆ ಶೂಟಿಂಗ್ಗೆ ಬೇಕು ಅಂತ ಹೇಳಿ ಬಾಡಿಗೆಗೆ ತೆಗೆದುಕೊಂಡು ನಂತರ ನೇರವಾಗಿ ರಾಬರಿ ಮಾಡುವಂಥದ್ದು. ನಾನು ಸಬ್ ಇನ್ಸ್ಪೆಕ್ಟರ್ ಅಂತ ಹೇಳಿ ಅವರಿಗೆ ಬೆದರಿಕೆಯನ್ನು ಹಾಕಿ ಅಲ್ಲಿದ್ದಂತಹ ವಸ್ತುಗಳನ್ನ ರಾಬರಿ ಮಾಡುವಂತಹ ಕೆಲಸವನ್ನು ಕೂಡ ಮಾಡ್ತಾರೆ. ಅಂದ್ರೆ ಪೊಲೀಸರಿಗೆ ಹಿಂದೆಯೂ ಸಾಕಷ್ಟು ಸಂಖ್ಯೆ ಇತ್ತು. ಇಲ್ಲಿ ಮನೆಯಲ್ಲಿ ಇರುವಂತಹ ವ್ಯಕ್ತಿಗಳಂದ್ರೆ ಮನೆಯ ವ್ಯಕ್ತಿಗಳು ಮತ್ತು ಅವರ ಸ್ನೇಹಿತರೇನಿದ್ದಾರೆ ಅವರ ಸಹಾಯ ಇಲ್ಲದೆ ಜೈಲಿನಲ್ಲಿ ಕುಳಿತಿರುವಂತಹ ಒಬ್ಬ ವ್ಯಕ್ತಿ ಬಂದು ರಾಬರಿ ಮಾಡ್ತಾರೆ ಅಂತ ಹೇಳಿದ್ರೆ ಅದಕ್ಕೆ ಸಾಧ್ಯನೇ ಇಲ್ಲ. ಹೀಗಾಗಿ ಅವರ ಆಪ್ತ ಬಳಗ ಏನಿದೆ ಅಲ್ಲೆಲ್ಲವನ್ನು ಕೂಡ ಪರಿಶೀಲನೆ ನಡೆಸುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡಿದಂತಹ ಸಂದರ್ಭದಲ್ಲಿ ನಾಗೇಂದ್ರನ ವಿಚಾರ ಗೊತ್ತಾಗುತ್ತೆ. ಆತ ಇದು ಈ ಒಂದು ಜಾಗವನ್ನ ಸೇಲ್ ಮಾಡಿರ್ತಾನೆ, ಇಷ್ಟು ಹಣ ಅಲ್ಲಿದೆ ಅಂತ ಹೇಳಿ ಆತನಿಗೂ ಕೂಡ ವಿಚಾರವನ್ನು ಗೊತ್ತಿರುವಂತಹ ಕಾರಣದಿಂದಾಗಿ ಅವನನ್ನ ತೀವ್ರವಾಗಿ ವಿಚಾರಣೆಗೊಳಪಡಿಸಿದಂತಹ ಸಂದರ್ಭದಲ್ಲಿ ಆತ ಸಿಕ್ಕಿಬಿಟ್ಟಿದೆ. ಈಗ ಸದ್ಯ ಇಬ್ಬರನ್ನು ಕೂಡ ವಶಕ್ಕೆ ಪಡೆದ ಅಂದ್ರೆ ಜೈಲಿನಲ್ಲಿರುವಂತಹ ವ್ಯಕ್ತಿ ಏನಿದ್ದಾನೆ ಆತನನ್ನ ಬಾಡಿ ವಾರೆಂಟ್ ಮುಖಾಂತರ ತಮ್ಮ ಒಂದು ಕಸ್ಟಡಿಗೆ ತೆಗೆದುಕೊಂಡು ಒಂದು ವಿಚಾರಣೆ ನಡೆಸುವಂತಹ ಕೆಲಸಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಮತ್ತೆ ನಾಗೇಂದ್ರ ನನ್ನು ಕೂಡ ಈಗ ಇದು ಮಾಡ್ತಾ ಇದ್ದಾರೆ. ಮತ್ತೆ ಈ ಹಣ ಎಲ್ಲಿದೆ, ಚಿನ್ನಾಭರಣ ಎಲ್ಲಿದೆ ಅನ್ನುವಂತಹ ನಿಟ್ಟಿನಲ್ಲಿ ರಿಕವರಿ ಮಾಡೋದಕ್ಕೆ ಅವರ ಎಲ್ಲೆಲ್ಲಿ ಮಾರಾಟವನ್ನು ಮಾಡಿದ್ರು ಮತ್ತೆ ಎಲ್ಲೆಲ್ಲಿ ಇಟ್ಟಿದ್ರು ಅದೆಲ್ಲದರ ಡೀಟೇಲ್ಸ್ ಗಳನ್ನು ಕಲೆ ಹಾಕುವಂತಹ ಕೆಲಸಗಳನ್ನ ಪೊಲೀಸರು ಮಾಡ್ತಾ ಇದ್ದಾರೆ. ಆಲ್ ರೈಟ್ ಅಭಿಷೇಕ್, ಥ್ಯಾಂಕ್ ಯು ಡೀಟೇಲ್ಸ್ಗೆ. ಒಂದು ರಾಬರಿ ನಡೆದಿತ್ತು. ಆ ರಾಬರಿ ಕೇಸ್ ಬಗ್ಗೆ ಪೊಲೀಸರು ಬಹಳ ತಲೆ ಕೆಡಿಸಿಕೊಂಡಿದ್ರು. ಯಾರು ಮಾಡಿರಬಹುದು ಅನ್ನುವಂತ ನಿಟ್ಟಿನಲ್ಲೂ ಕೂಡ ಸಾಕಷ್ಟು ತನಿಖೆಗಳಾಯ್ತು. ಆ ನಂತರದಲ್ಲಿ ಈಗ ಗೊತ್ತಾಗಿರೋದು ಸ್ನೇಹಿತನೇ ಈ ಕೃತ್ಯವನ್ನ ಮಾಡಿದ್ದಾನೆ ಅನ್ನುವಂತ ಮಾಹಿತಿ ಇದೆ. ಸ್ನೇಹಿತನ ಮನೆಯಲ್ಲೇ ರಾಬರಿ ಮಾಡಿಸಿರುವಂತಹ ಈ ಕೇಸ್ಗೆ ಈಗ ಬಿಗ್ ಟ್ವಿಸ್ಟ್. ಸ್ನೇಹಿತನೇ ರಾಬರಿಗೆ ಮಾಸ್ಟರ್ ಪ್ಲಾನ್ ಮಾಡಿರೋದು ಅನ್ನೋದು ಗೊತ್ತಾಗಿದೆ. ಸೈಟ್ ಮಾರಿದ್ದಂತ ಹಣದ ಮೇಲೆ ಸ್ನೇಹಿತನ ವಕ್ರ ದೃಷ್ಟಿ ಬಿದ್ದಿದೆ. ಸ್ನೇಹಿತನ ಮನೆಯಲ್ಲಿ ದರೋಡೆ ಮಾಡಿಸಿದ್ದಾನೆ. ಈ ಆರೋಪಿ ಈಗ ಅರೆಸ್ಟ್ ಆಗಿದ್ದಾನೆ. ಸ್ಟಾಂಪ್ ವೆಂಡರ್ 52 ವರ್ಷದ ಬೆಟ್ಟೇಗೌಡ, ಈತನನ್ನ ಈಗ ಬಂಧಿಸಲಾಗಿದೆ. 570 ಗ್ರಾಂ ಚಿನ್ನಾಭರಣ, 14 ಲಕ್ಷ ನಗದನ್ನ ಸೀಸ್ ಮಾಡಿಕೊಂಡಿದ್ದಾರೆ. ಸ್ನೇಹಿತನ ಮನೆಯಲ್ಲಿ ರಾಬರಿ ಮಾಡಿಸಿದ್ದ ಈ ಬೆಟ್ಟೇಗೌಡ ಬ್ಯಾಡ್ರಹಳ್ಳಿಯ ಹೊಂಬೇಗೌಡ ಮನೆಯಲ್ಲಿ ನಡೆದಿದ್ದಂತ ರಾಬರಿ ಕೇಸ್. ಈ ರಾಬರಿ ಕೇಸ್ಗೆ ಬಿಗ್ ಟ್ವಿಸ್ಟ್ ಏನಪ್ಪಾ ಅಂತಂದ್ರೆ ಸ್ನೇಹಿತನೇ ಈ ರಾಬರಿಗೆ ಮಾಸ್ಟರ್ ಪ್ಲಾನ್ ಮಾಡಿರೋದು ಅನ್ನುವಂತ ಮಾಹಿತಿ ಸದ್ಯಕ್ಕಿದೆ. ಈ ರಾಬರಿ ಐಡಿಯಾ ಕೊಟ್ಟಿದ್ದೆ ಈ ಬೆಟ್ಟೇಗೌಡ. ಸೈಟ್ ಮಾರಿದ ಹಣ ಇದೆ, ದರೋಡೆ ಮಾಡೋಣ, ರಾಬರಿ ಮಾಡಿಸೋಣ ಅನ್ನುವಂತ ನಿಟ್ಟಿನಲ್ಲಿ ಪ್ಲಾನ್ ಮಾಡಿಸಿ ಆ ನಂತರ ಪೆರೋಲ್ ಮೇಲೆ ಒಂದೇ ಒಂದು ದಿನಕ್ಕಾಗಿ ಜೈಲಿನಿಂದ ಹೊರಗೆ ಬಂದಂತವನನ್ನ ಆ ಕೈದಿಯನ್ನ ವಿಚಾರಣಾಧೀನ ಕೈದಿಯನ್ನ ಹೊರಗೆ ಬಂದಂತ ಸಂದರ್ಭದಲ್ಲಿ ಖಾಕಿ ತೊಡಿಸಿ ಪೊಲೀಸ್ ವೇಷದಲ್ಲಿ ಈ ರಾಬರಿಯನ್ನ ಮಾಡಿಸಿದ್ದ. ಇದಕ್ಕೆ ಮಾಸ್ಟರ್ ಪ್ಲಾನ್ ಕೊಟ್ಟಿದ್ದೆ ಸ್ನೇಹಿತ ಅನ್ನೋದು ಈಗ ಗೊತ್ತಾಗಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅಭಿಷೇಕ್ ಜೈಶಂಕರ್, ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಅಭಿಷೇಕ್, ಆರಂಭದಲ್ಲೇ ಎಲ್ಲೊಂದ್ ಕಡೆ ಇಂಥ ಅನುಮಾನಗಳಿದ್ವು. ಅಂದ್ರೆ ಮನೇಲಿ ದುಡ್ಡಿದ್ದಿದ್ದು ಯಾರಿಗೆ ಗೊತ್ತಿರುತ್ತೆ, ಒಂದಷ್ಟು ಕ್ಲೋಸೆಸ್ಟ್ ನಿಯರೆಸ್ಟ್ ಯಾರು ಇರ್ತಾರೋ ಅವ್ರಿಗೆ ಮಾತ್ರ ಗೊತ್ತಿರುತ್ತೆ ಅನ್ನುವಂತ ಅನುಮಾನ ಪೊಲೀಸರನ್ನ ಮೊದಲಿಂದಲೂ ಕಾಡ್ತಾ ಇತ್ತು. ಆ ಅನುಮಾನ ಈಗ ನಿಜ ಆಗಿದೆ. ಡೀಟೇಲ್ಸ್ ಏನಿದೆ ಅಭಿಷೇಕ್? ಹೀಗಾಗಿ ಏನು ನಾಗೇಂದ್ರ ಅನ್ನುವಂತಹ ವ್ಯಕ್ತಿ ಈ ರೀತಿಯಾದಂತಹ ಒಂದು ಕೃತ್ಯವನ್ನು ಎಸಗಿದ್ದಾನೆ ಅಂತ ಹೇಳಿ ಬೇಸಿಕ್ ಇನ್ವೆಸ್ಟಿಗೇಷನ್ ಗೊತ್ತಾಗ್ತದೆ. ಆತನನ್ನ ಬಚ್ಚನ್ ಮತ್ತೆ ನಾಗೇಂದ್ರ ಏನಿದ್ದಾರೆ ಇಬ್ಬರನ್ನು ಕೂಡ ಈಗಾಗಲೇ ಪೊಲೀಸರು ಬಂಧನವನ್ನ ಮಾಡ್ತಾರೆ. ಅಂದ್ರೆ ನಾಗೇಂದ್ರ ಏನಿದ್ದಾನೆ ಈತನೇ ಆ ಜಮೀನನ್ನ ಮಾರಿರ್ತಾರೆ. ಮಾರಿದ ವಿಚಾರಗಳು ಕೂಡ ವಿಚಾರವನ್ನ ಜೈಲಿನಲ್ಲಿದ್ದಂತಹ ಬಚ್ಚನ್ ಅನ್ನುವಂತಹ ಕ್ರಿಮಿನಲ್ ಏನಿದ್ದಾನೆ ಆತನಿಗೆ ವಿಚಾರವನ್ನು ಕೇಳ್ತಾನೆ. ನಂತರ ಶಿವಾಜಿನಗರದಲ್ಲಿ ಹೋಗಿ ಪೊಲೀಸರ ಡ್ರೆಸ್ ಅನ್ನ ಬಾಡಿಗೆಗೆ ತೆಗೆದುಕೊಂಡು ಅಂದ್ರೆ ಶೂಟಿಂಗ್ಗೆ ಬೇಕು ಅಂತ ಹೇಳಿ ಬಾಡಿಗೆಗೆ ತೆಗೆದುಕೊಂಡು ನಂತರ ನೇರವಾಗಿ ರಾಬರಿ ಮಾಡುವಂಥದ್ದು. ನಾನು ಸಬ್ ಇನ್ಸ್ಪೆಕ್ಟರ್ ಅಂತ ಹೇಳಿ ಅವರಿಗೆ ಬೆದರಿಕೆಯನ್ನು ಹಾಕಿ ಅಲ್ಲಿದ್ದಂತಹ ವಸ್ತುಗಳನ್ನ ರಾಬರಿ ಮಾಡುವಂತಹ ಕೆಲಸಗಳನ್ನು ಕೂಡ ಮಾಡ್ತಾರೆ. ಅಂದ್ರೆ ಪೊಲೀಸರಿಗೆ ಹಿಂದೆಯೂ ಸಾಕಷ್ಟು ಸಂಖ್ಯೆ ಇತ್ತು. ಇಲ್ಲಿ ಮನೆಯಲ್ಲಿ ಇರುವಂತಹ ವ್ಯಕ್ತಿಗಳಂದ್ರೆ ಮನೆಯ ವ್ಯಕ್ತಿಗಳು ಮತ್ತು ಅವರ ಸ್ನೇಹಿತರೇನಿದ್ದಾರೆ ಅವರ ಸಹಾಯ ಇಲ್ಲದೆ ಜೈಲಿನಲ್ಲಿ ಕುಳಿತಿರುವಂತಹ ಒಬ್ಬ ವ್ಯಕ್ತಿ ಬಂದು ರಾಬರಿ ಮಾಡ್ತಾರೆ ಅಂತ ಹೇಳಿದ್ರೆ ಅದಕ್ಕೆ ಸಾಧ್ಯನೇ ಇಲ್ಲ. ಹೀಗಾಗಿ ಅವರ ಆಪ್ತ ಬಳಗ ಏನಿದೆ ಅಲ್ಲೆಲ್ಲವನ್ನು ಕೂಡ ಪರಿಶೀಲನೆ ನಡೆಸುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡಿದಂತಹ ಸಂದರ್ಭದಲ್ಲಿ ನಾಗೇಂದ್ರನ ವಿಚಾರ ಗೊತ್ತಾಗುತ್ತೆ. ಆತ ಇದು ಈ ಒಂದು ಜಾಗವನ್ನ ಸೇಲ್ ಮಾಡಿರ್ತಾನೆ, ಇಷ್ಟು ಹಣ ಅಲ್ಲಿದೆ ಅಂತ ಹೇಳಿ ಆತನಿಗೂ ಕೂಡ ವಿಚಾರವನ್ನು ಗೊತ್ತಿರುವಂತಹ ಕಾರಣದಿಂದಾಗಿ ಅವನನ್ನ ತೀವ್ರವಾಗಿ ವಿಚಾರಣೆಗೊಳಪಡಿಸಿದಂತಹ ಸಂದರ್ಭದಲ್ಲಿ ಆತ ಸಿಕ್ಕಿಬಿಟ್ಟಿದೆ. ಈಗ ಸದ್ಯ ಇಬ್ಬರನ್ನು ಕೂಡ ವಶಕ್ಕೆ ಪಡೆದ ಅಂದ್ರೆ ಜೈಲಿನಲ್ಲಿರುವಂತಹ ವ್ಯಕ್ತಿ ಏನಿದ್ದಾನೆ ಆತನನ್ನ
ಬಾಡಿ ವಾರೆಂಟ್ ಮುಖಾಂತರ ತಮ್ಮ ಒಂದು ಕಸ್ಟಡಿಗೆ ತೆಗೆದುಕೊಂಡು ಒಂದು ವಿಚಾರಣೆ ನಡೆಸುವಂತ ಕೆಲಸಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಮತ್ತೆ ನಾಗೇಂದ್ರ ನನ್ನು ಕೂಡ ಈಗ ಇದು ಮಾಡ್ತಾ ಇದ್ದಾರೆ. ಮತ್ತೆ ಈ ಹಣ ಎಲ್ಲಿದೆ, ಚಿನ್ನಾಭರಣ ಎಲ್ಲಿದೆ ಅನ್ನುವಂತಹ ನಿಟ್ಟಿನಲ್ಲಿ ರಿಕವರಿ ಮಾಡೋದಕ್ಕೆ ಅವರ ಎಲ್ಲೆಲ್ಲಿ ಮಾರಾಟವನ್ನ Okay. ಮಾಡಿದ್ರು ಮತ್ತೆ ಎಲ್ಲೆಲ್ಲಿ ಇಟ್ಟಿದ್ರು ಅದೆಲ್ಲದರ ಡೀಟೇಲ್ಸ್ ಗಳನ್ನು ಕಲೆ ಹಾಕುವಂತ ಕೆಲಸಗಳನ್ನ ಪೊಲೀಸರು ಮಾಡ್ತಾ ಇದ್ದಾರೆ. ಆಲ್ ರೈಟ್ ಅಭಿಷೇಕ್, ಥ್ಯಾಂಕ್ ಯು ಡೀಟೇಲ್ಸ್ಗೆ.